ಸ್ನೇಹಿತರೆ, ನಮ್ಮ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ನಾಳೆ ಮಧ್ಯಾಹ್ನಕ್ಕೆ 3 ಜನ ತಂಗಿಯರು ಒಟ್ಟಾಗಿ ಮನೆಗೆ ಬರುತ್ತಾರಂತೆ. ಇದೀಗ ಶಾಕಿಂಗ್ ನ್ಯೂಸ್. ವಿಷಯ ತಿಳಿದ ಗಂಡ ಹೆಂಡತಿ ಇಬ್ಬರು ಕಳವಳದಿಂದ ಮುಖಾಮುಖ ನೋಡಿಕೊಂಡರು. ಮೊದಲಾಗಿದ್ದರೆ ವರ್ಷಕ್ಕೆ 4 ಬಾರಿ ವಾರದ ಕೊನೆಯಲ್ಲಿ ಇದೇ 3 ತಂಗಿಯರು ಮನೆಗೆ ಬರುತ್ತಾರೆಂದು ತಿಳಿದ ತಕ್ಷಣ ಅವರು ಬರುವ ಮೊದಲೇ ಮನೆಯಲ್ಲಿ ಹಬ್ಬದ ವಾತಾವರಣ ಮೂಡಿ ನಾಗರಾಜನ ಮನಸ್ಸು ಉತ್ಸಾಹದ ಚೆಲುಮೆಯಾಗುತ್ತಿತ್ತು. ಬಂದ ಮೇಲೆ ಮಾತು, ಹರಟೆ, ಹಳೆಯ ದಿನಗಳ ನೆನಪು, ಮಕ್ಕಳ ಕೀಟಲೆ, 4 ಬಗೆಯ ಊಟ ತಿಂಡಿಗಳ ಸಂಭ್ರಮವೋ ಸಂಭ್ರಮ. ಜಾನಕಿಗಂತೂ ಬಗೆ ಬಗೆಯ ಸಿಹಿ ಖಾರದ ತಿನಿಸುಗಳನ್ನು ಎಷ್ಟು ಮಾಡಿ ಬಡಿಸಿದರೂ ತೃಪ್ತಿಯೇ ಇಲ್ಲ. ತೆಂಗಿನ ತೋಟ ಕೊಳ್ಳುವ ವಿಚಾರ ಫೈನಲೈಸ್ ಮಾಡೋಕೆ ನಾಳೆ ಅಲ್ವೇನ್ರಿ ಧನಂಜಯ ಬರ್ತಿರೋದು ಅಂದಿರು. ಜಾನಕಿ ಆತಂಕದ ಪ್ರಶ್ನೆ ಕೇಳಿದಳು. ಹೌದು, ನಾಳೆನೇ ಸಾಯಂಕಾಲ ಬಂದು ಮಾತಾಡಿ ಯಾವುದು ಮುಗಿಸಿ ಬಿಡೋಣ ಅಂದಿದ್ದಾನೆ. ಅದು ಗೊತ್ತಾಗಿಯೇ ಇವರೆಲ್ಲ ಬರ್ತಿದ್ದಾರೋ ಏನು? ಹಾಗಾದರೆ ಸರಿ ಬಿಡಿ. ಇನ್ನು ನಾವು ಸೈಟು ಕೊಂಡ ಹಾಗೆ, ಮನೆ ಕಟ್ಟಿಸಿದ ಹಾಗೆ. 1000 ಸಲ ಅಂದ್ಕೊಳ್ತೀನಿ, ಯಾವುದಕ್ಕೂ ಆಸೆನೇ ಪಡಬಾರ್ದು ಅಂತ. ಹುಚ್ಚು ಮನಸ್ಸು ಕೇಳಬೇಕಲ್ಲ ಎಂದಳು ಜಾನಕಿ. ಇರು, ಹಾಗೆಲ್ಲ ಒಂದೇ ಸಾರಿ ತೀರ್ಮಾನಕ್ಕೆ ಬಂದು ಬಿಡಬೇಡ. ಯಾವುದಕ್ಕೂ ಅವರು ಬರಲಿ, ನೋಡೋಣ. ತನ್ನ ಮನಸ್ಸಿಗೆ ಅನ್ನಿಸಿದ್ದನ್ನೇ ಹೆಂಡತಿ ಹೇಳಿದರೂ ತನ್ನ ತಳಮಳದನ್ನು ತೋರಿಸಿಕೊಳ್ಳದೆ ಹೇಳಿದ ನಾಗರಾಜ. ಅವರು ಬಂದರೆ ಯಾವಾಗಲೂ ವಾರದ ಕೊನೆಯಲ್ಲಿ ರಜಾದಲ್ಲಿ ಬರೋರು. ನಾಳೆ ಬುಧವಾರ, ಈಗ ಯಾಕೆ ಬರ್ತಾರೆ? ತೆಂಗಿನ ತೋಟ ಮಾರಾಟ ಮಾಡೋ ವಿಚಾರ ನೀವು ಅವರಿಗೆ ಹೇಳಿದ್ದೀರಿ. ಧನಂಜಯ ನಾಳೆ ಬರುತ್ತಾನೆ ಅನ್ನೋ ವಿಚಾರ ಅದು ಹೇಗೋ ಅವರಿಗೆ ಗೊತ್ತಾಗಿದೆ ಅಂತ ಕಾಣುತ್ತೆ. ಅದೇನು ನಿಮ್ಮ ಸ್ವಯಾರ್ಜಿತ ಅಲ್ಲ ಅಂತ ಅವರಿಗೂ ಗೊತ್ತು. ತಮ್ಮ ಪಾಲು ಕೇಳೋಕೇನೆ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಇರೋ 1.5 ಎಕರೆ ಮಾರಾಟ ಮಾಡಿದರೆ ಬರೋ ದುಡ್ಡಿನಲ್ಲಿ ಸಣ್ಣದೊಂದು ಸೈಟ್ ತಗೊಂಡು ಮನೆ ಕಟ್ಟೋಕಾದರೂ ಸಾಕಾಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇದರಲ್ಲಿ 4 ಜನಕ್ಕೂ ಪಾಲು ಹಂಚಿಬಿಟ್ಟರೆ ಮನೆ ತಗೊಳ್ಳೋದು ಇರಲಿ, ಭೋಗ್ಯಕ್ಕೆ ಒಂದು ಮನೆ ಮಾಡಿಕೊಳ್ಳೋಕ್ಕೂ ಸಾಕಾಗಲ್ಲ ಅಂದಳು ಜಾನಕಿ. ನಾವು ಅಂದುಕೊಂಡ ಕಾರಣಕ್ಕೆ ಅವರು ಬರ್ತಾ ಇದ್ದಾರೆ ಅನ್ನೋಕ್ಕಾಗಲ್ಲ. ತವರು ಮನೆ ಆಸ್ತಿಯಲ್ಲಿ ನಮಗೂ ಪಾಲು ಬೇಕು ಅನ್ನೋ ಥರ ಅವರು ಯಾವತ್ತೂ ನಡೆದುಕೊಂಡಿದ್ದಿಲ್ಲ ಎಂದನು ನಾಗರಾಜ. ಅವರು ಅಂಥವರಲ್ಲದೇ ಇರಬಹುದು, ಆದರೆ ಎತ್ತಿ ಕಟ್ಟಿ ತಂದಿಟ್ಟು ತಮಾಷೆ ನೋಡೋ ಜನ ಇದ್ದೇ ಇರ್ತಾರಲ್ವಾ ಅಂದಳು ಜಾನಕಿ. ಜಾನಕಿ ಹೇಳಿದ ಹಾಗೆ ಆ ತೆಂಗಿನ ತೋಟ ನಾಗರಾಜನ ಸ್ವಯಾರ್ಜಿತ ಆಸ್ತಿಯೇನೂ ಅಲ್ಲ. ತಂದೆ ಕೇಶವರಾಯರು ಹೈಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿದ್ದವರು. ಆ ಕಾಲದಲ್ಲಂತೂ ಮೇಷ್ಟ್ರು ಮತ್ತು ಬಡತನ ಅವಳಿ ಜವಳಿಗಳು. ಮೇಷ್ಟ್ರ ಹೆಂಡತಿ ಲಕ್ಷ್ಮಮ್ಮನ ತವರು ಮನೆಯವರು ಒಂದು ಕಾಲದಲ್ಲಿ ಶ್ರೀಮಂತರಾಗಿದ್ದರಂತೆ. ಇವರ ಮದುವೆಯ ಕಾಲಕ್ಕೆ ಶಾಖಾಯ ಲವಣಾಯ ಅನ್ನುವ ಸ್ಥಿತಿಗೆ ಬಂದಿದ್ದರು. ದಂಪತಿ ಆಸ್ತಿ ಎಂದರೆ ಒಬ್ಬ ಮಗ ನಾಗರಾಜ, 3 ಹೆಣ್ಣು ಮಕ್ಕಳು. ಮಾಲಿನಿ, ಮಾಲತಿ, ಮಾಧವಿ. ಲಕ್ಷ್ಮಮ್ಮ ಮುಚ್ಚಟ್ಟೆಯಿಂದ ಮಿತವ್ಯಯದ ಸಂಸಾರ ಮಾಡುವವಳಾಗಿದ್ದರಿಂದ ಮಕ್ಕಳನ್ನು ಆ ದಿಕ್ಕಿನಲ್ಲಿ ಬೆಳೆಸಿದಳು. ಮಕ್ಕಳು ಯಾವೊಂದು ವಸ್ತುವಿಗೂ ಆಸೆ ಪಟ್ಟವರಲ್ಲ. ಮನೆ ಜಮೀನು ಇಲ್ಲದ ತಾವು ಇಷ್ಟರ ಮಟ್ಟಿಗಾದರೂ ಇರುವುದಕ್ಕೆ 4 ಅಕ್ಷರ ಕಲಿತದ್ದೇ ಕಾರಣ ಎಂದು ದೃಢವಾಗಿ ನಂಬಿದ್ದ ಕೇಶವರಾಯರು ಮಕ್ಕಳನ್ನು ಸರ್ಕಾರಿ ಕಾಲೇಜು ಆದರೂ ಒಂದು ಹಂತಕ್ಕೆ ಓದಿಸಿದರು. ಒಳ್ಳೆಯ ಶಿಕ್ಷಣ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದರು. ಕಾಶಿನಾಥ ಅಂದರೆ ನಾಗರಾಜನ ಚಿಕ್ಕಪ್ಪ ಕಾರ್ಖಾನೆಗಳ ವಾಯುಮಾಲಿನ್ಯ ನಿಯಂತ್ರಣದ ಮೇಲ್ವಿಚಾರಣೆ ನೋಡಿಕೊಳ್ಳುವ ಉನ್ನತ ಅಧಿಕಾರಿಯಾಗಿ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಯಲ್ಲಿದ್ದರು. ಈ ನೌಕರಿ ಗಳಿಸಿಕೊಳ್ಳಲು ಅಣ್ಣ ಕೇಶವರಾವ್ ನೀಡಿದ ಉತ್ತೇಜನ, ಓದುವಾಗ ನೀಡಿದ ಕೈದಲ್ಲಾದಷ್ಟು ಮಟ್ಟಿನ ಹಣಕಾಸಿನ ಸಹಾಯ ಕಾರಣ ಅನ್ನುವುದು ಅವರು ಮರೆತಿರಲಿಲ್ಲ. ಪ್ರಭಾವದಿಂದಲೇ ನಾಗರಾಜ ಫ್ಯಾಕ್ಟರಿಯೊಂದರ ಅಕೌಂಟ್ಸ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಲು ಸಾಧ್ಯವಾದದ್ದು. ಕೆಲಸಕ್ಕೆ ಸೇರಿದ 1 ವರ್ಷಕ್ಕೆ ಅಮ್ಮ ಹೇಳಲು ಶುರು ಮಾಡಿದರು. ಮಾಲಿನಿಗೆ ಗಂಡು ಹುಡುಕೋಕೆ ಶುರು ಮಾಡು ನಾಗರಾಜ ಎಂದು. 23 ವರ್ಷದ ತಂಗಿಗೆ ಮದುವೆ ಮಾಡಬೇಕು ಎನ್ನುವ ಆಸೆ. ಅಮ್ಮನ ಆತಂಕ ಅರ್ಥ ಮಾಡಿಕೊಳ್ಳಲಾಗದ್ದೇನೋ ಅಲ್ಲ. ಆದರೆ ಖರ್ಚಿಗೆ ಹಣ ಹೊಂದಿಸುವುದು ಹೇಗೆ? ಕೆಲಸ ಕೊಡಿಸುವಾಗ ಚಿಕ್ಕಪ್ಪ ಹೇಳಿದ್ದ ಎಚ್ಚರಿಕೆಯ ಮಾತಿನಂತೆ ಮಿತವಾಗಿಯೇ ಖರ್ಚು ನಿಭಾಯಿಸಿ ಒಂದಿಷ್ಟು ಉಳಿಸಿದ್ದ. ಆದರೆ ಈ ಅಲ್ಪಾವಧಿಯ ಉಳಿತಾಯ ಮದುವೆಯ ವಿಚಾರಕ್ಕೆ ಬಂದರೆ ಯಾವ ಲೆಕ್ಕಕ್ಕೂ ಅಲ್ಲ ಅನ್ನುವುದನ್ನು ಅಮ್ಮನಿಗೆ ಹೇಳುವುದಾದರೂ ಹೇಗೆ? ಅಷ್ಟು ಹೊತ್ತಿಗಾಗಲೇ ನಾಗರಾಜ ಕೆಲಸಕ್ಕಿದ್ದ ಕಂಪನಿಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡಿ ಮೇಲಿನವರ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರನಾಗಿದ್ದ. ಸಂಬಳವು ಜಾಸ್ತಿಯಾಗಿತ್ತು. 2 ತಿಂಗಳಿಗೊಮ್ಮೆ ಫ್ಯಾಕ್ಟರಿ ಮೇಲ್ವಿಚಾರಣೆಗೆ ಬರುತ್ತಿದ್ದ ಕಾಶಿನಾಥ್ ಅವರ ಕಿವಿಗೂ ಈ ವಿಚಾರ ಮುಟ್ಟಿತ್ತು ಅನ್ನುವುದು ಪರೋಕ್ಷವಾಗಿ ನಾಗರಾಜನಿಗೂ ತಿಳಿದಿತ್ತು. ಆದ್ದರಿಂದ ಧೈರ್ಯ ಮಾಡಿ ಒಂದು ಸಂಜೆ ಅವರ ಮನೆಗೆ ಹೋದ. ಒಂದಿಷ್ಟು ಹಣ್ಣು ಹಂಪಲಿನೊಂದಿಗೆ. ಚಿಕ್ಕಪ್ಪ ಉತ್ಸಾಹದಿಂದಲೇ ಬರಮಾಡಿಕೊಂಡರು. ಹಣ್ಣು ಕೊಟ್ಟು ಕಾಲಿಗೆ ನಮಸ್ಕರಿಸಿದಾಗ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವುದು ಒಳ್ಳೆಯ ಸಂಸ್ಕಾರ. ಆದರೆ ನಮಗೆ ಹಣ್ಣು ಇವನ್ನೆಲ್ಲ ತರಬೇಡ, ನಾವೆಲ್ಲ ಒಂದೇ ಕುಟುಂಬದವರು.
ಫಾರ್ಮಾಲಿಟಿ ಬೇಕಿಲ್ಲ. ಅಲ್ಲದೆ ನೀನು ಖರ್ಚು ಕಡಿಮೆ ಮಾಡಿದಷ್ಟು ಒಳ್ಳೆಯದು ಎಂದರು. ನಾಗರಾಜ ಸಂಕೋಚದಿಂದಲೇ ಮಾತು ಪ್ರಾರಂಭಿಸಿದ. ತಂಗಿಗೆ ಗಂಡು ನೋಡು ಅಂತ ಅಮ್ಮ ಹೇಳಿದ್ದಾಳೆ. ಹುಡುಗ ಸಿಕ್ಕೋದು ಸ್ವಲ್ಪ ಕಷ್ಟ, ಆದರೂ ಅದಕ್ಕಿಂತ ಮದುವೆಗೆ ಹಣ ಹೊಂದಿಸೋದು ಇನ್ನೂ ಕಷ್ಟ. ನೀವು ಹೇಳಿದ ಹಾಗೆ ನಾನು ಒಂದಿಷ್ಟು ಉಳಿಸಿದ್ದೀನಿ, ಆದರೆ ಅದು ಸಾಲದು ಎಂದು ಹೇಳಿದ ನಾಗರಾಜ. ಒಂದು ಕ್ಷಣ ಪ್ರತಿಕ್ರಿಯೆಗಾಗಿ ಕಾದ. ಗಂಡು ಗೊತ್ತಾದರೆ ಮದುವೆಗೆ ಒಂದಿಷ್ಟು ಹಣ ಸಹಾಯ ಮಾಡೋಕ್ಕಾಗುತ್ತಾ ಚಿಕ್ಕಪ್ಪ ಎಂದ. ಕಾಶಿನಾಥ ಆಗಲೂ ಮಾತನಾಡಲಿಲ್ಲ. ನಾಗರಾಜ ಅವರ ಮುಖವನ್ನೇ ಸಂಕೋಚದಿಂದ ನೋಡಿದ. ಚಿಕ್ಕಪ್ಪನ ಮನಸ್ಸಿನಲ್ಲಿ ಏನಿದೆ ಅನ್ನುವುದು ಅವನಿಗೆ ತೋಚಲಿಲ್ಲ. ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಅನ್ನಿಸತೊಡಗಿತು. ನೋಡು, ನಾನು ನಿಷ್ಠುರವಾಗಿ ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡಿಕೊಳ್ಳಬಾರದು. ಯಾವತ್ತೂ ನೀನು ಹಣದ ಸಹಾಯಕ್ಕೆ ನನ್ನ ಹತ್ತಿರ ಬರಕೂಡದು. ನೆಲ ಇಬ್ಬಾಗವಾಗಿ ನನ್ನನ್ನು ನುಂಗಬಾರದೆ ಅನ್ನಿಸಿ ನಾಗರಾಜ ಅವಮಾನದಿಂದ ತಲೆ ತಗ್ಗಿಸಿದ. ನಾನು ಹೇಳೋದನ್ನು ಗಮನ ಇಟ್ಟು ಕೇಳು. ಮೊದಲನೇ ತಂಗಿಯ ಮದುವೆ ಇನ್ನೂ 1-2 ವರ್ಷ ತಡವಾದರೆ ಕೊಳ್ಳೆ ಹೋಗೋ ಅಂಥದ್ದೇನೂ ಇಲ್ಲ. ನಾನು ಅವಳಿಗೆ ಕೆಲಸ ಕೊಡಿಸ್ತೀನಿ. ಇನ್ನೊಂದು 2 ವರ್ಷದಲ್ಲಿ ಉಳಿದ 3 ಜನರನ್ನು ಎಲ್ಲಾದರೂ ಒಂದು ಕಡೆ ಸೇರಿಸ್ತೀನಿ. ಅವರು ದುಡಿದ ಸಂಬಳ ಖರ್ಚು ಮಾಡದೆ ಉಳಿಸಿಕೊಳ್ಳಲೆ. ಮಿಡಲ್ ಕ್ಲಾಸ್ ಜನ ಈಗಿನ ಬೆಂಗಳೂರಿನಲ್ಲಿ ಒಬ್ಬರ ದುಡಿಮೆಯಲ್ಲಿ ಸಂಸಾರ ತೂಗಿಸೋದು ಅಸಾಧ್ಯ. ಹೀಗಾಗಿ ಕೆಲಸದಲ್ಲಿ ಅಷ್ಟೊಂದು ಕಷ್ಟ ಅಲ್ಲ. ನನ್ನ ರಿಟೈರ್ಮೆಂಟ್ಗೆ ಇನ್ನೂ 12 ವರ್ಷ ಟೈಮ್ ಇದೆ. ಒಂದು ವೇಳೆ ನೀನು ನೋಡಿದ ಹುಡುಗನಿಗೆ ಕೆಲಸ ಇಲ್ಲ ಅಂದರೆ ಅವನ ಉದ್ಯೋಗಕ್ಕೂ ಏನಾದರೂ ಸಹಾಯ ಮಾಡುವಷ್ಟು ಇನ್ಫ್ಲೂಯೆನ್ಸ್ ನನಗೆ ಇದೆ ಎಂದಾಗ ಕೃತಜ್ಞತೆಯಿಂದ ಎದೆ ತುಂಬಿ ಬಂದ ನಾಗರಾಜನಿಗೆ ಒಂದು ಕ್ಷಣ ಮಾತನಾಡಲು ಸ್ವರವೇ ಹೊರಡಲಿಲ್ಲ. ಅಪ್ಪ ಅಮ್ಮನಿಗೆ ಈ ವಿಚಾರ ಹೇಳ್ತೀನಿ ಚಿಕ್ಕಪ್ಪ, ಅವರಿಗೆ ತುಂಬ ಸಂತೋಷವಾಗುತ್ತೆ. ನಾವು ಯಾವತ್ತೂ ನೀವು ಮಾಡಿದ ಉಪಕಾರ ಮರೆಯೋದಿಲ್ಲ ಎಂದ. ಮಾಲಿನಿ ಕೆಲಸಕ್ಕೆ ಸೇರಿದ 1.5 ವರ್ಷದ ಮೇಲೆ ಅವಳಿಗೆ ನೋಡಿದ ಗಂಡು ಕೆಲಸದಲ್ಲಿದ್ದರೂ ಸಂಬಳ ಹೇಳಿಕೊಳ್ಳುವಂಥದ್ದೇನೂ ಆಗಿರಲಿಲ್ಲ. ತಂಗಿಗಿಂತಲೂ ಕಡಿಮೆ. ಹಾಗಾಗಿ ಹುಡುಗನೇ ಹಿಂದೇಟು ಹಾಕಿದ. ಆಗ ಅವನಿಗೆ ಬೇರೆ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಕೊಡಿಸಿದರು ಕಾಶಿನಾಥ್ ಚಿಕ್ಕಪ್ಪ. ಜವಳಿ, ಮಂಗಳಸೂತ್ರ, ಪ್ರಯಾಣದ ಖರ್ಚು ಇವುಗಳಲ್ಲೇ ಹೆಚ್ಚು ಕಡಿಮೆ ಖಾಲಿಯಾಯಿತು. ತಿಂಗಳ ಬಡ್ಡಿಯಲ್ಲಿ 2 ಲಕ್ಷ ಸಾಲ ಎತ್ತಿದ್ದಾಯಿತು. ಮದುವೆ ಚೆನ್ನಾಗಿ ನಡೆದು ಮಾಲಿನಿ ಗಂಡನ ಮನೆ ಸೇರಿದಳು. ಈ ಮಾತಿಗೆ ಈಗ 10 ವರ್ಷ. ಮಾಲಿನಿ ಕೆಲಸಕ್ಕಿದ್ದ ಕಂಪನಿಯ ಉದ್ಯೋಗಿಗಳು ತಮ್ಮದೇ ಗೃಹ ನಿರ್ಮಾಣ ಸೊಸೈಟಿ ಮಾಡಿಕೊಂಡಾಗ ಅದರಲ್ಲಿ ಸಿಕ್ಕಿದ ನಿವೇಶನದಲ್ಲಿ ಮನೆ ಕಟ್ಟಿಕೊಂಡು ಗಂಡ ಹೆಂಡತಿ 8 ವರ್ಷದ ಮಗ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಎರಡನೆಯ ತಂಗಿ ಮಾಲತಿ ಅಕ್ಕನಂತೆಯೇ ಪದವೀಧರೆ, ಬುದ್ಧಿವಂತೆ. ಅಕ್ಕನ ಮದುವೆ ಸಂದರ್ಭದಲ್ಲಿ ಅವಳನ್ನು ನೋಡಿದ ಚಿಕ್ಕಪ್ಪ ಕೆಲಸ ಕೊಡಿಸಿದರೆ ಮಾಡ್ತೀಯೇನಮ್ಮ ಎಂದಾಗ ಉತ್ಸಾಹದಿಂದಲೇ ಒಪ್ಪಿ ಇದ್ದಳು. ಮತ್ತೊಂದು ವಾರದಲ್ಲೇ ಚಿಕ್ಕಪ್ಪನಿಂದ ಕರೆ ಬಂತು. ಡಿಗ್ರಿ ಆಗಿರಬೇಕೆಂತೇನೂ ಇಲ್ಲ, ಆದರೆ ಕಂಪನಿಯಲ್ಲಿ ಬೇರೆ ಕಡೆ ಗ್ರ್ಯಾಜುಯೇಟ್ಗೆ ಕೊಡೋ ಸಂಬಳಕ್ಕಿಂತ ಹೆಚ್ಚು ಕೊಡ್ತಾರೆ, ಅವಕಾಶ ಮಿಸ್ ಮಾಡ್ಕೋಬಾರ್ದು ಎಂದರು. ಆದರೆ ಅಕ್ಕನ ಮದುವೆ ಮುಗಿಸಿ ಮನೆಗೆ ಹೋದ ಮಾಲತಿಗೆ ಏನಾಯಿತೋ ಏನೋ. ನಾನು ಮದುವೆಯಾಗೋನು ಎಷ್ಟು ಕಡಿಮೆ ಓದಿದ್ದರೂ ಪರವಾಗಿಲ್ಲ, ಸಂಸಾರ ಮಾಡಿಕೊಂಡಿರ್ತೇನೆ, ಕೆಲಸಕ್ಕೆ ಮಾತ್ರ ಹೋಗು ಅನ್ನಬೇಡಿ ಎಂದಳು ಖಡಾಖಂಡಿತವಾಗಿ. ಬೇರೆ ಯಾವ ಸಂಸಾರಗಳಲ್ಲಿಯೂ ತಮ್ಮನಾದವನು ಅಣ್ಣನ ಕುಟುಂಬಕ್ಕೆ ಈ ರೀತಿ ಸಹಾಯ ಮಾಡುವುದನ್ನು ಕೇಶವರಾವ್ ಎಲ್ಲಿಯೂ ನೋಡಿರಲಿಲ್ಲ. ಒಂದು ಕಾಲದಲ್ಲಿ ತಾನು ಕಾಶಿನಾಥನ ಓದಿಗೆ ಕೈಲಾದ ಸಹಾಯ ಮಾಡಿದ್ದರೂ ಮುಂದೊಂದಿನ ದಿನ ಅವನು ತನಗೆ ಪ್ರತ್ಯುಪಕಾರ ಮಾಡಲಿ ಎಂದು ಯಾವತ್ತಿಗೂ ಬಯಸಿದವರಲ್ಲ. ಹಾಗಿರುವಾಗ ತಮ್ಮ ಸಹಾಯ ಮಾಡಲು ಬಂದಾಗ ಮಗಳು ಹೀಗೆನ್ನುತ್ತಿದ್ದಾಳೆ ಎಂದಾಗ ಬೇಸರವಾಯಿತು. ನೋಡು ನಾಗರಾಜ, ಹೇಗೆ ಹೇಳುತ್ತೀಯೋ ಗೊತ್ತಿಲ್ಲ, ನೀನೇ ಚಿಕ್ಕಪ್ಪನ ಹತ್ತಿರ ಇದನ್ನು ತಿಳಿಸಬೇಕು ಎಂದರು. ನಾಗರಾಜ ಮಾಲತಿಯನ್ನು ಒಪ್ಪಿಸಲು ಶತಪ್ರಯತ್ನ ಮಾಡಿ ಸೋತ. ವಿಷಯವನ್ನು ಕೊನೆಯ ತಂಗಿ ಮಾಧವಿ ಜೊತೆ ಚರ್ಚಿಸಿದ. ಅವಳು ಹಿಂದಿನ ವರ್ಷವಷ್ಟೇ PUC ಮುಗಿಸಿ ಪದವಿಯ ಮೊದಲನೆಯ ತರಗತಿಯಲ್ಲಿದ್ದಳು. ಈ ಅವಕಾಶವನ್ನು ತಿರಸ್ಕರಿಸಿದರೆ ಚಿಕ್ಕಪ್ಪ ಇನ್ನು ಯಾವತ್ತೂ ನಮಗೆ ಸಹಾಯಕ್ಕೆ ಬರುವುದಿಲ್ಲ ಅನ್ನುವುದು ಅವಳಿಗೂ ಮನವರಿಕೆಯಾಗಿತ್ತು. ನಾನೊಂದು ಮಾತು ಹೇಳಲ್ಲ ಅಣ್ಣ, ನಾನು ಡಿಗ್ರಿ ಮಾಡುವುದಷ್ಟೇ ಅಲ್ಲ, ಮುಂದೆಯೂ ಓದಬೇಕು ಅಂತ ಆಸೆ ಇದೆ. ಆದರೆ ಚಿಕ್ಕಪ್ಪನ್ನ ನೋಯಿಸಿ ನಾವೆಲ್ಲ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬಾರದು. ನನಗೆ ಆ ಕೆಲಸ ಕೊಡಿಸಲು ಹೇಳು. ಬೆಂಗಳೂರಿನಲ್ಲಿ ಸಂಜೆ ಕಾಲೇಜುಗಳಿವೆಯಂತೆ, ನಾನು ಅದರಲ್ಲಿ ಓದು ಮುಂದುವರಿಸುತ್ತೇನೆ. ಹೇಗೂ ಈ ಕೆಲಸ ಡಿಗ್ರಿ ಬೇಡ ಅಂತ ಅವರೇ ಹೇಳಿದ್ದಾರೆ. ಅಕ್ಕ ಬೇಡ ಅಂತಲೂ ಅಂತ ಅವರಿಗೆ ಹೇಳಬೇಡ. ಈ ಕೆಲಸ ಬೇಕು ಎಂದು ನಾನೇ ಹಠ ಮಾಡಿದೆ ಎಂದು ಹೇಳು ಎಂದಳು. ಅವಳು ಹೇಳಿದ ಹಾಗೆಯೇ ನಾಗರಾಜ ಕಾಶಿನಾಥನ ಮುಂದೆ ಪ್ರಸ್ತಾಪ ಇಟ್ಟ. ಅಕ್ಕ ಮಾಲತಿ ತಾನೇ ಕೆಲಸಕ್ಕೆ ಸೇರುವ ಆಸೆ ಇದ್ದರೂ ತಂಗಿ ಮಾಧವಿಗಾಗಿ ತ್ಯಾಗ ಮಾಡಿದಳು ಅನ್ನುವ ಹಾಗೆ ನಿರೂಪಿಸಲು ಪ್ರಯತ್ನಿಸಿದ. ಸಂದರ್ಭದ ಕೈಗೊಂಬೆಯಾಗಿ ಚಿಕ್ಕಪ್ಪನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಸಾಲ ಮಾಡಿದ್ದರ ಜೊತೆಗೆ ಈ ರೀತಿ ಇಲ್ಲದ ವಿಷಯವನ್ನು ಇದೆ ಎನ್ನುವ ಹಾಗೆ ಹೇಳಬೇಕಾಗಿ ಬಂದುದಕ್ಕೆ ಒಳಗೊಳಗೆ ಅಪರಾಧಿ ಮನೋಭಾವ ಕಾಡಿತು.
ಚಿಕ್ಕಪ್ಪನ ಮುಂದೆ ವಿಚಾರ ಹೇಳುತ್ತಿದ್ದಾಗ ಆತಂಕದಿಂದಾಗಿ ತನ್ನ ಮಾತಿನಲ್ಲಿ ದೃಢತೆ ಇಲ್ಲ ಅನ್ನುವುದು ಅವನಿಗೇ ಗೊತ್ತಾಗುತ್ತಿತ್ತು. ಓದು ಅರ್ಧಕ್ಕೆ ನಿಲ್ಲಿಸಿ ಕೆಲಸಕ್ಕೆ ಸೇರುವ ವಿಚಾರಕ್ಕೆ ಖಂಡಿತ ನಾನು ಒಪ್ಪುವವನಲ್ಲ. ಆದರೆ ಯೋಚನೆ ಮಾಡಬೇಡ, ಓದನ್ನು ಮುಂದುವರಿಸುತ್ತೇನೆ ಅಂತ ಮಾಧವಿ ಹೇಳುತ್ತಿರುವುದರಿಂದ, ಅಲ್ಲದೆ ಆ ಸಾಧ್ಯತೆ ಕೂಡ ಇರುವುದರಿಂದ ಕೆಲಸಕ್ಕೆ ಏರ್ಪಾಡು ಮಾಡುತ್ತೇನೆ ಎಂದರು ಚಿಕ್ಕಪ್ಪ. ಮೊದಲು ತಾನು ಕೆಲಸ ಮಾಡುತ್ತಿದ್ದ ಕಂಪನಿಗೆ ಹತ್ತಿರವಾಗುವಂತೆ ರೂಮ್ ಮಾಡಿಕೊಂಡು ಊಟಕ್ಕೆ ಹೋಟೆಲ್ ಆರಂಭಿಸಿದ್ದ ನಾಗರಾಜ ಮಾಧವಿ ಬಂದ ಮೇಲೆ ಬಾಡಿಗೆಗೆ ಸಣ್ಣ ಮನೆಯಲ್ಲಿ ಮಾಡಬೇಕಾಯಿತು. ಹೀಗೆ ಒಂದಿಷ್ಟು ಸಮಯ ಕಳೆಯಿತು. ಒಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಮಾಧವಿಗೆ ಹೇಳಿದ, ನೋಡು, ನಾನು ಮಾಲಿನಿಯ ಮದುವೆಗೆ ಮಾಡಿದ್ದ ಸಾಲ ತೀರಿಸಿ ಸಂಬಳದಲ್ಲಿ ಒಂದು ರೆವಿನ್ಯೂ ಸೈಟಿಗಾಗುವಷ್ಟು ಹಣ ಉಳಿಸಿದ್ದೇನೆ. ಚೌಕಾಸಿ ಮಾಡಿದರೆ ಸೈಟು ಕೊಂಡ ಮೇಲೂ ಒಂದಿಷ್ಟು ಹಣ ಉಳಿಯಬಹುದು. ಪ್ರಾವಿಡೆಂಟ್ ಫಂಡ್ನ ಹಣವನ್ನು ಒಂದಿಷ್ಟು ವಾಪಸ್ ಪಡೆಯಬಹುದು. ನಮ್ಮ ಕಂಪನಿಯವರೇ ಬ್ಯಾಂಕಿನೊಂದಿಗೆ ಒಪ್ಪಂದ ಮಾಡಿಕೊಂಡು ಮನೆ ಕಟ್ಟಲು ಸಾಲ ಕೊಡಿಸುತ್ತಾರೆ. ಸಾಲದ ಅವಧಿ 20 ವರ್ಷದವರೆಗೆ ಇರಬಹುದಂತೆ. ಆದ್ದರಿಂದ ಕಂತು ಕಟ್ಟಲು ಕಷ್ಟವಾಗಲಾರದು ಎಂದನು. ಅಣ್ಣ, ನೀನು ಕಷ್ಟಪಟ್ಟು ದುಡಿದು ಅಕ್ಕನ ಮದುವೆ ಸಾಲ ತೀರಿಸಿ ಇಷ್ಟು ಉಳಿಸಿದ್ದಿ. ಅದರಲ್ಲಿ ಸ್ವಂತ ಮನೆ ಮಾಡಬೇಕು ಅಂತಿದ್ದೀಯಾ? ಖಂಡಿತ ಒಳ್ಳೆಯದು. ಆದರೆ ಅಕ್ಕನ ಮದುವೆ ಆಗಬೇಕು, ಅದರ ಖರ್ಚು ಬರುತ್ತದಲ್ಲ. ನನ್ನ ಸಂಬಳದಲ್ಲಿ ಇದುವರೆಗೂ ಏನೂ ಖರ್ಚು ಮಾಡಿಲ್ಲ ಅಂತೇನೆ ಹೇಳಬಹುದು. ಅದನ್ನು ಕೊಡುತ್ತೇನೆ, ಆದರೆ ಅದು ಸಾಕಾಗಲ್ಲ ಎಂದಳು. ಅದಕ್ಕೆ ನಾಗರಾಜ, ಯೋಚನೆ ಮಾಡಬೇಡ, ನೀನು ಉಳಿಸಿದ್ದರಲ್ಲಿ ಏನೂ ಖರ್ಚು ಮಾಡಬಾರದು. ಅದು ನಿನ್ನ ಮದುವೆಗೆ ಬೇಕು. ಅಪ್ಪ ಇನ್ನೇನು ರಿಟೈರ್ಡ್ ಆಗ್ತಾ ಇದ್ದಾರೆ. ಆಗ ಒಂದಿಷ್ಟು ಹಣ ಬರುತ್ತೆ, ಅದರಲ್ಲೇ ಮದುವೆ ಮಾಡ್ತಾರೆ. ಆಮೇಲೆ ಅಪ್ಪ ಅಮ್ಮ ಇಬ್ಬರು ನಮ್ಮ ಜೊತೆನೇ ಇದ್ದರಾಯಿತು ಎಂದನು. ಅಣ್ಣ ತಂಗಿ ಹೀಗೆ ಮಾತನಾಡುತ್ತಿದ್ದರೆ ಊರಿನಿಂದ ಬಂದ ಅಪ್ಪನ ಕಾಗದ ಇನ್ನೊಂದು ದಿಕ್ಕಿನಲ್ಲಿತ್ತು. ಅಪ್ಪ ಬರೆದಿದ್ದರು, ಇವತ್ತಿಗೆ ಸರಿಯಾಗಿ 6 ತಿಂಗಳಿಗೆ ನನ್ನ ನಿವೃತ್ತಿ. ಇದರ ಜೊತೆಗೆ ಬಹುಕಾಲದ ನನ್ನ ಅಧ್ಯಾಪಕ ವೃತ್ತಿ ಕೊನೆಗೊಳ್ಳುತ್ತದೆ. ಬಹುಕಾಲದ ನನ್ನ ಆಸೆಯೊಂದು ನೆರವೇರುವ ಸಮಯ ಕೂಡ ಹತ್ತಿರ ಬರುತ್ತಿದೆ. ಶಿಕ್ಷಕ ವೃತ್ತಿಯಲ್ಲಿ ಬಹಳಷ್ಟು ಸಮಯ ಹಳ್ಳಿಯಲ್ಲಿ ಕಳೆದವ ನಾನು ಅಲ್ಲಿಯ ರೈತರು ಹೊಲ ಗದ್ದೆ ತೋಟಗಳಲ್ಲಿ ನಿರುದ್ವಿಗ್ಧರಾಗಿ ದುಡಿಯುವುದನ್ನು ಕಂಡಾಗ ನನ್ನಲ್ಲಿ ಆಸೆಯೊಂದು ಮೊಳೆಯಿತು. ಒಂದಿಷ್ಟು ಜಮೀನು ಖರೀದಿಸಬೇಕು ಎಂದು, ತೆಂಗಿನ ತೋಟ ಮಾಡಬೇಕು ಎಂಬ ಆಸೆ ಇದೆ. ಒಂದು ಜಾಗ ನೋಡಿ ಅರ್ಧದಷ್ಟು ಮುಂಗಡ ನೀಡಿ ಒಪ್ಪಂದ ಮಾಡಿಕೊಂಡಿದ್ದೇನೆ. ಅದರಲ್ಲಿ ಈಗಲೇ ಒಂದಿಷ್ಟು ಸೊರಗಿದ ತೆಂಗಿನ ಮರಗಳು ಇವೆ. ರಿಟೈರ್ಮೆಂಟ್ ಆದಾಗ ಬರುವ ಹಣವನ್ನು ಕೊಟ್ಟು ಜಾಗ ರಿಜಿಸ್ಟರ್ ಮಾಡಿಸಿಕೊಳ್ಳುತ್ತೇನೆ. ಅಲ್ಲಿಗೆ ಒಂದು ಅಂಕದ ಹೆಂಚು ಹಾಕಿದ ಮಣ್ಣಿನ ಮನೆ ಕಟ್ಟಿ ನಾನು ನಿಮ್ಮ ಅಮ್ಮ ಅಲ್ಲಿಯೇ ಇರುತ್ತೇವೆ. ಮಾಧವಿ ಮದುವೆಯಾಗುವ ಹೊತ್ತಿಗೆ ಅವಳು ದುಡಿದು ಉಳಿಸಿದ ಹಣವೇ ಖರ್ಚಿಗೆ ಸಾಕಾಗುತ್ತದೆ. ಮಾಲಿನಿಯ ಮದುವೆಯನ್ನು ನೀನೇ ಮುಂದೆ ನಿಂತು ಮಾಡಿದಂತೆ ಮಾಲತಿಗೂ ಏರ್ಪಾಡು ಮಾಡುತ್ತೀಯ ಅನ್ನುವ ನಂಬಿಕೆ ನನಗಿದೆ ಎಂದು ಬರೆದಿದ್ದರು. ತಂಗಿಯ ಎದುರಿಗೆ ಕಾಗದವನ್ನು ನಾಗರಾಜ್ ಓದಿದಾಗ ಬಾಯಿಂದ ಮಾತೇ ಹೊರಡಲಿಲ್ಲ. ಮಾಧವಿ ಏನೋ ಹೇಳಲು ಹೊರಟವಳು ಮೌನಿಯಾದಳು. ಅಣ್ಣ, ಇದು ಬೇಡ ಅಂತ ಹೇಳಣ್ಣ. ಮಾಲತಿ ಅಕ್ಕನ ಮದುವೆಯಾದ ಮೇಲೆ ದುಡ್ಡು ಉಳಿದರೆ ಆಗ ತೋಟ ಕೊಳ್ಳುವ ವಿಚಾರ ಮಾಡಿದರಾಯಿತು ಅಂತ ಹೇಳಿ ನೋಡು ಎಂದಳು. ಅದಕ್ಕೆ ನಾಗರಾಜ, ನೋಡು ಮಾಧವಿ, ಅಪ್ಪ ಅಮ್ಮನ ಆಸೆ ಏನು ಅಂತ ತಿಳಿದು ಅದನ್ನು ನೆರವೇರಿಸಬೇಕಾದದ್ದು ಮಕ್ಕಳಾದವರ ಕರ್ತವ್ಯ. ಹೀಗಿರುವಾಗ ಅವರು ದುಡಿದದ್ದನ್ನು ಅವರು ಬಯಸಿದ್ದಕ್ಕೆ ಖರ್ಚು ಮಾಡಲು ಹೋದಾಗ ನಾವು ಅಡ್ಡಗಾಲು ಹಾಕುವುದು ಸರಿಯಲ್ಲ. ನೋಡೋಣ, ಒಬ್ಬ ಶ್ರೀಮಂತವರ ಸಿಕ್ಕಿ ಮಾಲತಿಯ ಮದುವೆ ನಮಗೆ ಯಾವ ಖರ್ಚು ಇಲ್ಲದೆ ನಡೆದರೂ ನಡೆಯಬಹುದು. ಯಾರಿಗೆ ಗೊತ್ತು? ಇಂದಿನ ಸಾರಿ ಅಕ್ಕ ಬಂದು 1 ವಾರ ನಮ್ಮ ಜೊತೆಯಲ್ಲಿ ಇದ್ದಳಲ್ಲ, ಆಗ 15 ದಿನದ ಹಿಂದೆ ನಮ್ಮ ಆಫೀಸಿನಲ್ಲಿ ಒಳ್ಳೆಯ ಹುದ್ದೆಯಲ್ಲಿರುವ ಇಬ್ಬರು ಮನೆಗೆ ಬಂದಿದ್ದು ನಿನಗೆ ನೆನಪಿರಬಹುದು. ಇಬ್ಬರು ಶ್ರೀಮಂತರೇ, ಬೇಕಾದಷ್ಟು ದುಡ್ಡಿದೆ, ಮನೆ ಇದೆ, ಬಾಡಿಗೆಗೆ ಕೊಟ್ಟಿದ್ದಾರೆ, ಸ್ವಂತ ಬಿಸ್ನೆಸ್ ಪ್ರಾರಂಭಿಸಬೇಕೆಂದಿದ್ದಾರೆ. ಅದರಲ್ಲಿ ಒಬ್ಬರು ಅಕ್ಕನ ಬಗ್ಗೆ ವಿಚಾರಿಸಿದರು, ಮದುವೆಯ ಪ್ರಸ್ತಾಪ ಮಾಡಿದರು. ನಾನು ಅಪ್ಪ ಅಮ್ಮನನ್ನು ವಿಚಾರಿಸಿ ಹೇಳುತ್ತೇನೆ ಎಂದೆ. ಇವೆಲ್ಲ ಕಾಗದದಲ್ಲಿ ಬರೆದು ತಿಳಿಸುವ ವಿಚಾರ ಅಲ್ಲ, ಎದುರು ಕೂತೇ ಹೇಳಬೇಕು. ಆದರೆ ಊರಿಗೆ ಓದಲು ರಜಾ ಸಿಗ್ತಾ ಇಲ್ಲ. ನೀನು ಬಾ, ಈ ವಾರದ ಕೊನೆಯಲ್ಲಿ ಹೋಗಿ ಬರೋಣ ಎಂದನು. ಮುಂದಿನ ವಾರ ಊರಿನಿಂದ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದರು. ನಾಗರಾಜ ಅಂದುಕೊಂಡಂತೆ ಅದೇ ಶ್ರೀಮಂತ ವರನೊಡನೆ ಮದುವೆಯ ಮಾತುಕತೆ ನಡೆಯಿತು. ಈ ಮದುವೆ ನಡೆದರೆ ಮಾಲತಿಯ ಬಗ್ಗೆ ನಾವು ನಿಶ್ಚಿಂತೆಯಾಗಿರಬಹುದು ಎಂದು ಎಲ್ಲರಿಗೂ ಅನಿಸಿತು. ಎಲ್ಲ ಸರಿ, ಆದರೆ ಮದುವೆ ಬೆಂಗಳೂರಿನಲ್ಲಿಯೇ ನಡೆಯಬೇಕು. 2 ಕಡೆಯ ಖರ್ಚನ್ನು ಹೆಣ್ಣಿನವರ ಮನೆಯವರೇ ವಹಿಸಿಕೊಳ್ಳಬೇಕು. ಇದು ಕಂಡೀಷನ್. ಹಣಕಾಸಿನ ವಿಚಾರದಲ್ಲಿ ಅಷ್ಟು ಅನುಕೂಲವಾಗಿರುವವರು ಯಾಕೆ ಹೀಗೆ ಎಂದು ನಾಗರಾಜನಿಗೆ ಅರ್ಥವಾಗಲಿಲ್ಲ. ಹುಡುಗನ ಅಣ್ಣಂದಿಬ್ಬರ ಮದುವೆ ಹೀಗೆ ನಡೆದಿತ್ತಂತೆ. ಅಲ್ಲದೆ ಸ್ವಂತ ಬಿಸ್ನೆಸ್ ಮಾಡಲು ಹಣ ಬೇಕಂತೆ. ಆದ್ದರಿಂದ ಹೀಗೆ ನಡೆಯಬೇಕು ಅನ್ನುವುದು ಬೀಗರ ಅಪೇಕ್ಷೆ. ಬೆಂಗಳೂರಿನಲ್ಲಿ ಒಂದು ಮದುವೆ ಛತ್ರದ ಬಾಡಿಗೆ ಊರಿನ ಎಲ್ಲಿ 2 ಮದುವೆ ನಡೆದು ಹೋಗುತ್ತದೆ ಅನ್ನುವುದು ನಾಗರಾಜ ಬಲ್ಲ. ಅಪ್ಪ ಅಮ್ಮ ಏನು ಹೇಳಬಲ್ಲರು? ಮಾರುತಿಯ ಹತ್ತಿರ ಮಾಧವಿ ಅಣ್ಣನ ಪರಿಸ್ಥಿತಿ, ಹಣಕಾಸಿನ ಸ್ಥಿತಿ, ಅಣ್ಣನ ಕನಸಿನ ಮನೆಯ ವಿಚಾರ ಎಲ್ಲವನ್ನು ಮಾತನಾಡಿದಳು.
ಆದರೆ ಅವಳಾಗಲೇ ಈ ಮದುವೆಗೆ ಖಂಡಿತ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಳು. ಮುಂದಿನ ಸುಖದ ದಿನಗಳ ಬಗ್ಗೆ ಕನಸು ಕಾಣುತ್ತಿರುವುದು ಗೊತ್ತಾಯಿತು. ಮುಂದಿನ 6 ತಿಂಗಳಲ್ಲಿ ಕೇಶವರಾಯರ ನಿವೃತ್ತಿ, ತೆಂಗಿನ ತೋಟದ ರಿಜಿಸ್ಟ್ರೇಷನ್, ಮಾಲತಿಯ ಮದುವೆ ಎಲ್ಲವೂ ಸುಸೂತ್ರವಾಗಿ ನಡೆದು ಹೋದರು. ಮೊದಲ ತಂಗಿಯ ಮದುವೆಯಲ್ಲಿ ಆದಂತೆ ಸಾಲ ಮಾಡುವ ಸಂದರ್ಭ ಬರಲಿಲ್ಲ ಅನ್ನುವುದೊಂದು ನೆಮ್ಮದಿಯ ಸುದ್ದಿ. ಅಪ್ಪ ಖರೀದಿಸಿದ ಜಾಗ ನೋಡಿದಾಗ ನಾಗರಾಜನಿಗೆ ತೃಪ್ತಿಯಾಯಿತು. ಪತ್ರದಲ್ಲಿ 1.5 ಎಕರೆ ಆದರೂ 2 ಎಕರೆಯನ್ನು ವಿಸ್ತಾರವಾದ ಜಾಗ, ಹೆಸರಿಗೆ ತೋಟ, ಅಲ್ಲೊಂದು ಇಲ್ಲೊಂದು ಉಪಚಾರವಿಲ್ಲದೆ ನಿಂತ ತೆಂಗಿನ ಮರ, ಸಣ್ಣದೊಂದು ತೊರೆಯೂ ಹರಿಯುತ್ತಿದೆ. ನಾಗರಾಜ ಬೆಂಗಳೂರಿನಿಂದ ಹೆಚ್ಚು ಕಡಿಮೆ ವಾರಕ್ಕೊಮ್ಮೆ ಅನ್ನುವಂತೆ ತೋಟಕ್ಕೆ ಬಂದು ಹೋಗುತ್ತಿದ್ದ. ಅಪ್ಪ ತೋಟದ ಮನೆ ಕಟ್ಟದಿದ್ದರೂ ಹತ್ತಿರದ ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದಿದ್ದರು. ಇದುವರೆಗೆ ತಿಂಗಳ ಸಂಬಳದಲ್ಲಿ ಉಳಿಸಿದ್ದ ಹಣವನ್ನು ಈಗ ತೋಟದ ಅಭಿವೃದ್ಧಿಗೆ ವಿನಿಯೋಗಿಸುತ್ತಾ ಬಂದ. ಬೋರ್ವೆಲ್ ತೆಗೆಸಿದ್ದ. ಅಂದುಕೊಂಡ ಆಳಕ್ಕಿಂತ ಮೊದಲೇ ನೀರು ಉಕ್ಕಿ ಬಂತು. ಮಗನ ಈ ಆಸಕ್ತಿಯನ್ನು ಕಂಡು ತಂದೆ ತಾಯಿಗೆ ನೆಮ್ಮದಿಯಾಯಿತೆಂದು ಹೇಳಬೇಕಿಲ್ಲ. ಹೊಸದಾಗಿ ನೆಟ್ಟ ತೆಂಗಿನ ಮರ, ಹಣ್ಣು, ತರಕಾರಿ ಗಿಡಗಳು ಸೊಂಪಾಗಿ ಬೆಳೆದವು. ಮೆಟಲ್ ಶೀಟ್ ಮಣ್ಣಿನ ಗೋಡೆ ಹಾಕಿದ್ದ ಪುಟ್ಟ ಮನೆಯೂ ಸಿದ್ಧವಾಯಿತು. ಅಪ್ಪ ಅಮ್ಮನು ಬಂದು ನೆಲೆಸಿದರು. ಮದುವೆಯಾದ ಅಕ್ಕಂದಿರು ಮನೆಯವರ ಜೊತೆ ಆಗಾಗ ಬಂದು ಹೋಗತೊಡಗಿದರು. ಮುಂದೆ 1 ವರ್ಷ ಕಳೆಯುವುದರ ಒಳಗೆ ಮಾಧವಿಯು ಮದುವೆಯಾದಳು. ಅವಳು ಕೆಲಸ ಮಾಡುತ್ತಿದ್ದ ಪರಿಚಯದ ಹುಡುಗರೊಂದಿಗೆ ನೆರವೇರಿತು. ನಾಗರಾಜನಾಗಲಿ ಅಪ್ಪ ಅಮ್ಮ ಆಗಲಿ ಮಾಧವಿಯ ಮದುವೆಗೆ ಯಾವುದೇ ಖರ್ಚು ಮಾಡಬೇಕಾಗಲಿಲ್ಲ. ತನ್ನ ಉಳಿತಾಯದಲ್ಲೇ ಮಾಧವಿ ಎಲ್ಲವನ್ನೂ ಯಾವುದಕ್ಕೂ ಕೊರತೆ ಬಾರದಂತೆ ಸರಿದೂಗಿಸಿದ್ದಳು. ಅನಂತರದ ವರ್ಷದಲ್ಲಿ ತಂದೆ ತಾಯಿ ನೋಡಿದ ಊರಿನ ಕಡೆಯ ಹುಡುಗಿ ಜಾನಕಿಯೊಂದಿಗೆ ನಾಗರಾಜನ ಮದುವೆ ನಡೆದು ಮೊದಲು ತಂಗಿಯ ಜೊತೆಗೆ ಇದ್ದ ಬಾಡಿಗೆ ಮನೆಯಲ್ಲೇ ಸಂಸಾರ ಹುಡಿದ. ಒಂದು ಸಂಜೆ ಫೋನ್ ಬಂತು. ಯಾವಾಗಲೂ ಅಪ್ಪನೇ ಮಾತನಾಡುತ್ತಿದ್ದಿದ್ದು, ಈಗ ಅಮ್ಮನ ಧ್ವನಿ. ನಿಮ್ಮ ಅಪ್ಪ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಬಿದ್ದು ಬಿಟ್ಟರು, ನರಳ್ತಾ ಇದ್ದಾರೆ, ಮಾತಾಡೋಕ್ಕೆ ಆಗ್ತಾ ಇಲ್ಲ ಎಂದು. ಅಯ್ಯೋ ದೇವರೇ, ಅಮ್ಮ ನೀನು ಯೋಚನೆ ಮಾಡಬೇಡ, ನಾವು ಈಗಲೇ ಬರುತ್ತೇವೆ ಎಂದು ಫೋನಿಟ್ಟ. ತೋಟ ಇರುವುದು 45 ಮೈಲಿ ದೂರದಲ್ಲಿ. ಒಂದು ಕಾಲದಲ್ಲಿ ತನ್ನ ಕ್ಲಾಸ್ಮೇಟ್ ಆಗಿ ಈಗ ಡಾಕ್ಟರ್ ಆಗಿದ್ದ ಸ್ನೇಹಿತನೊಡನೆ ಬಾಡಿಗೆ ಟ್ಯಾಕ್ಸಿ ತೆಗೆದುಕೊಂಡು ಗಂಡ ಹೆಂಡತಿ ಇಬ್ಬರೂ ಹೊರಟರು. ಕಾಲ ಮಿಂಚಿತ್ತು. ಮುಂದಿನ 15 ದಿನಗಳಲ್ಲಿ ಕಾರ್ಯಗಳೆಲ್ಲ ನಡೆದು ದಿಕ್ಕೇ ತೋಚದೆ ಮೌನವಾಗಿ ಕೂರುತ್ತಿರುವ ಅಮ್ಮನನ್ನು ಬೆಂಗಳೂರಿನ ಮನೆಗೆ ಕರೆದುಕೊಂಡು ಬಂದ. ಮತ್ತೆ ಸ್ವಂತ ಸೂರಿನ ಕನಸು ನಾಗರಾಜನಿಗೆ. ಬೆಂಗಳೂರಿನಲ್ಲಿ ಮನೆ ಕಟ್ಟುವುದಂತೂ ಅಸಾಧ್ಯದ ಮಾತು. ತೋಟದಲ್ಲಿಯೇ ಈಗಿರುವ ಮಣ್ಣಿನ ಮನೆ ಬದಲು ಚಿಕ್ಕದಾದರೂ ಅನುಕೂಲವಾಗುವಂತಹ ಒಂದು RCC ಮನೆ ಕಟ್ಟಲು ಎಷ್ಟು ಖರ್ಚಾಗಬಹುದು ಎಂದು ಒಂದು ಲೆಕ್ಕ ಹಾಕಿದ. ಈಗಾಗಲೇ 6 ಚಿಲ್ಲರೆ ಲಕ್ಷದಿಂದ 5 ಲಕ್ಷ ತೆಗೆಯಬಹುದು. ಉಳಿದ ಸಾಲ ಸಿಕ್ಕುವ ಭರವಸೆ ಕಂಪನಿಯಿಂದ ಬಂತು. ಮಕ್ಕಳಿಗೆ 4 ದಿನ ರಜೆ ಇದ್ದರಿಂದ ಅಕ್ಕನ ಮಕ್ಕಳ ಜೊತೆ ಅಮ್ಮ ಮನೆಗೆ ಹೋಗಿದ್ದಳು. ನಾಗರಾಜನ ಅಮ್ಮನೂ ಜೊತೆಗೆ ಹೋಗಿದ್ದರು. ಅವತ್ತು ಸಂಜೆ ಕೊನೆಯ ತಂಗಿ ಮಾಧವಿ ಮನೆಗೆ ಬಂದಳು. ಸಾಧಾರಣವಾಗಿ ಒಬ್ಬಳೇ ಬಂದದ್ದಿಲ್ಲ. ಅದರಲ್ಲೂ ವಾರದ ಮಧ್ಯದಲ್ಲಿ ಬರುವ ಪ್ರಶ್ನೆಯೇ ಇರಲಿಲ್ಲ. ಮುಖ ಬೇರೆ ಸಪ್ಪಗಿದೆ. ಬಾ ಕೂತ್ಕೋ, ಹೇಗಿದ್ದೀರಿ ಎಲ್ಲ? ನಾಗರಾಜ ಮಾತು ಮುಗಿಸುವ ಮೊದಲೇ ಮಾಧವಿ ಮುಖ ಮುಚ್ಚಿಕೊಂಡು ಗಟ್ಟಿಯಾಗಿ ಅಳತೊಡಗಿದಳು. ಯಾಕೆ ಎಂದು ಕೇಳಿದರೆ ಅಳುವಿನ ಬದಲು ಬೇರೆ ಮಾತಿಲ್ಲ. ಹೇಳಮ್ಮ, ಇಷ್ಟು ಅಳುವಂಥದ್ದು ಏನಾಯಿತು? ಚಿಂತೆ ಮಾಡಬೇಡ, ಏನಿದ್ದಿದ್ರು ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ ಎಂದ. ಏನು ಹೇಳೋದು ಅಣ್ಣ, ಅವರ ಸಂಬಳದಲ್ಲಿ ಫ್ಲ್ಯಾಟಿನ ಸಾಲ ಕಟ್ಟಿ ಉಳಿದದ್ದನ್ನು ಬ್ಯಾಂಕಿನಲ್ಲಿ ಸೇವ್ ಮಾಡ್ತಾ ಇದ್ದೀನಿ ಅಂತಿದ್ರು. ನನ್ನ ಸಂಬಳದಲ್ಲಿ ಮನೆ ಖರ್ಚು, ಮಕ್ಕಳ ಫೀಸು ಕೊಟ್ಟು ಅಂತ ಒಂದಿಷ್ಟು ಉಳಿಸುತ್ತಿದ್ದೆ. ಬ್ಯಾಂಕಿನಲ್ಲಿ ಬರುತ್ತಿದ್ದ ಲೆಟರನ್ನಾಗಲಿ ಬೇರೆಯ ಕವರ್ನಾಗಲಿ ಅವರು ಏನು ವ್ಯವಹಾರ ಮಾಡುತ್ತಾರೆ ಎಂದು ನಾನು ನೋಡ್ತಾ ಇರಲಿಲ್ಲ. ಈ ನಡುವೆ ಇವರು 3 ಹೊತ್ತು ಏನೋ ಯೋಚನೆ ಮಾಡ್ತಾ ಇರೋರು. ಮಾತನಾಡಿದರೆ ಸರಿಯಾಗಿ ಮಾತೂ ಆಡ್ತಾ ಇರಲಿಲ್ಲ. ಇವತ್ತು ಬ್ಯಾಂಕಿನಿಂದ ನೋಟಿಸ್ ಇದೆ, ನೋಡಿಯೇ ಬಿಡೋಣ ಎಂದು ಓಪನ್ ಮಾಡಿದರೆ 1 ವರ್ಷದಿಂದ ಸಾಲ ಕಟ್ಟಿದ್ದಕ್ಕೆ ಫೈನಲ್ ನೋಟಿಸ್. ಇನ್ನು 15 ದಿನದೊಳಗೆ ಬಾಕಿ ಪೂರ ಕಟ್ಟದಿದ್ದರೆ ಮನೆ ಹರಾಜಿಗೆ ಬರುವುದಾಗಿ ತಿಳಿಸಿದ್ದಾರೆ ಎಂದಳು. ಯಾಕೆ? ಭಾವ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ ಒಳ್ಳೆಯ ಕಂಪನಿಯಲ್ಲಿ ಎಂದನು ನಾಗರಾಜ. ದಿನ ಕೆಲಸಕ್ಕೆ ಅಂತ ಹೋಗ್ತಾ ಇದ್ರು. ಈಗ ನೋಡಿದರೆ 6 ತಿಂಗಳ ಹಿಂದೆಯೇ ಕೆಲಸ ಬಿಟ್ಟಿದ್ದಾರಂತೆ. ಇವರೇ ಬಿಟ್ಟಿದ್ದು ಅಥವಾ ಅವರೇ ತೆಗೆದದ್ದು ಗೊತ್ತಿಲ್ಲ. ಇವರ ಆಫೀಸಿನಲ್ಲಿ ನನಗೆ ಗೊತ್ತಿರುವವರನ್ನು ವಿಚಾರಿಸಿದೆ. 1 ವರ್ಷದಿಂದ ಆಫೀಸಿಗೆ ಸರಿಯಾಗಿ ಬರುತ್ತಿರಲಿಲ್ಲವಂತೆ. ಬಂದ ಸಂಬಳವನ್ನು ಎಲ್ಲ ಷೇರು ಮಾರ್ಕೆಟಿನಲ್ಲಿ ಹಾಕಿ ಎಲ್ಲ ಕಳೆದುಕೊಂಡರಂತೆ. ಮನೆ ಸಾಲದ ಕಂತೂ ಕಟ್ಟಿಲ್ಲ. ನಿನ್ನೆ ಇನ್ನೊಂದು ಕಂಪನಿಯಿಂದ ಬಂದ ಕೆಲಸದ ಆರ್ಡರ್ ತೋರಿಸಿದರು. ಇನ್ನು ಮೇಲೆ ಬಂದ ಸಂಬಳ ಅಷ್ಟು ನಿನ್ನ ಕೈಗೆ ಕೊಡ್ತೀನಿ, ನಿನಗೆ ಗೊತ್ತಿಲ್ಲದೆ ಯಾವ ಖರ್ಚೂ ಮಾಡೋದಿಲ್ಲ. ಮನೆ ಹೋದರೆ ಹೋಗಲಿ, ಇಬ್ಬರು ದುಡಿತಾ ಇದ್ದೀವಿ, ಮತ್ತೆ ಕೊಳ್ಳುವ ಶಕ್ತಿ ಬಂದೇ ಬರುತ್ತೆ, ಬೇಜಾರು ಮಾಡ್ಕೋಬೇಡ ಅಂತಿದ್ದಾರೆ.
ಇರೋ ಮನೆ ಕಳೆಕೊಂಡು ಮತ್ತೆ ಮನೆ ಮಾಡ್ತೀವಿ ಅನ್ನೋದು ದೂರದ ಮಾತು, ಅದು ಆಗದ ಮಾತು ಅಂತಲೂ ಕಾಣುತ್ತೆ. ಒಂದು ಉಪಕಾರ ಮಾಡು ಅಣ್ಣ, ನನ್ನ ಹತ್ರ ಕೂಡಿ ಇಟ್ಟದ್ದು 2 ಲಕ್ಷದಷ್ಟಿದೆ. 5 ಲಕ್ಷ ಹೇಗಾದರೂ ಮಾಡಿ ಹೊಂದಿಸಿ ಕೊಡ್ತೀಯಾ? ಇವರನ್ನು ನಂಬಿ ಸಾಲ ಅಂತ ಕೊಟ್ಟಿರುವಂಥ ಧೈರ್ಯವೂ ನನಗಿಲ್ಲ ಎಂದಳು. ನಾಗರಾಜನಿಗೆ ಏನು ಹೇಳಬೇಕು ತೋಚಲಿಲ್ಲ. ಬುದ್ಧಿ ಮಂಕಾಯಿತು. ನಾನು ಸ್ವಂತ ಮನೆ ಮಾಡಬೇಕು ಅಂದುಕೊಂಡಾಗ ಪ್ರತಿ ಬಾರಿಯೂ ಯಾಕೆ ಹೀಗಾಗುತ್ತದೆ? ತಂಗಿಗೆ ಸಮಾಧಾನ ಮಾಡಿ ಕಳುಹಿಸಿದ. ಮನೆ ಕಟ್ಟುವ ನೆಪದಲ್ಲಿ ಪ್ರಾವಿಡೆಂಟ್ ಫಂಡ್ ಹಣ ಹಿಂದಕ್ಕೆ ಪಡೆದು ಬೇರೆ ಒಂದಿಷ್ಟು ಕೈಸಾಲ ಮಾಡಿ ತಂಗಿಗೆ ಬೇಕಾದ ಹಣ ಹೊಂದಿಸಿದ್ದಾಯಿತು. ಅಮ್ಮನಿಗೆ ಹೆಂಡತಿಗೆ ಹೇಳಲೋ ಬೇಡವೋ ಎಂದು ಯೋಚಿಸಿ ಆದದ್ದಾಗಲಿ ಸತ್ಯಮೇವ ಜಯತೆ ಎಂದು ತೀರ್ಮಾನಿಸಿದ. ಸಹಾಯ ಮಾಡುವುದು ಒಳ್ಳೆಯದೇ, ಆದರೆ ನಿನಗೆ ಯಾವಾಗಲೂ ತಂಗಿರ ಕಷ್ಟಕ್ಕೆ ಸಹಾಯ ಮಾಡೋದೇ ಆಗಿ ಹೋಯ್ತಲ್ಲಪ್ಪ ಅಂತ ಅಮ್ಮ ಬೇಜಾರು ಮಾಡಿಕೊಂಡರು. ನಮಗೆ ಕಷ್ಟ ಆಗುತ್ತೆ ಅನ್ನೋದು ನಿಜ, ಆದರೆ ಇರೋ ಮನೆಯೇ ಹೋಗುತ್ತೆ ಅನ್ನುವಾಗ ಸಹಾಯ ಮಾಡದೇ ಇರೋದು ನ್ಯಾಯ ಅನ್ನಿಸಲ್ಲ ಎಂದಳು ಜಾನಕಿ. ನಾಗರಾಜ ನಿರೀಕ್ಷಿಸಲಿಲ್ಲ. ಹೀಗಾಗಿ ಅವಳ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಯಿತು. ಇವೆಲ್ಲ ಆಗಿ ವರ್ಷಗಳೇ ಕಳೆದು ಹೋಗಿವೆ. ಈ ನಡುವೆ ಲಕ್ಷ್ಮಮ್ಮ ತೀರಿಕೊಂಡಿದ್ದಾರೆ. ಕೊನೆಯ ದಿನಗಳಲ್ಲಿ ನಾಗರಾಜನನ್ನು ಕೂರಿಸಿಕೊಂಡು ಮತ್ತೆ ಹೇಳಿದ ಮಾತು, ನೋಡು, ಆ ತೋಟಕ್ಕೆ ದುಡ್ಡು ಹಾಕೋದನ್ನು ನಿಲ್ಲಿಸು. ಅದನ್ನು ಮಾರಾಟ ಮಾಡಿ ಬೆಂಗಳೂರಿನಲ್ಲಿ ತಲೆ ಮೇಲೆ ಒಂದು ಸೂರು ಅಂತ ಮಾಡು. ನೀನಾಗಲಿ ಪೇಟೆಯಲ್ಲಿ ಬೆಳೆದ ನಿನ್ನ ಮಕ್ಕಳಾಗಲಿ ವ್ಯವಸಾಯ ಮಾಡಿ ಬದುಕುತ್ತೀವಿ ಅನ್ನೋದು ಸುಮ್ಮನೆ ಬಾಯಿ ಮಾತು ಅಷ್ಟೇ ಎಂದಿದ್ದರು. ಈ ಹಿನ್ನೆಲೆಯಲ್ಲಿ ಊರಿನ ಜಮೀನ್ದಾರರ ಮಗ ಧನಂಜಯನ ಹತ್ತಿರ ತೋಟ ಮಾರಾಟ ಮಾತುಕತೆ ನಡೆಯಿತು. ನಾಳೆ ಸಾಯಂಕಾಲ ಅವನು ಬಂದಾಗ ಅದರ ಅಂತಿಮ ತೀರ್ಮಾನವಾಗಿ ಖರೀದಿಯ ಮುಂಗಡ ಹಣ ಕೈಗೆ ಬರುವುದಿತ್ತು. ಇಷ್ಟರಲ್ಲಿ ಮೂವರು ತಂಗಿಯರು ಒಟ್ಟಾಗಿ ಮನೆಗೆ ಬರುವ ವರ್ತಮಾನ ಬಂದು ಮನಸ್ಸು ಗೊಂದಲದ ಗೂಡಾಗಿದೆ. ಮರುದಿನ ಬೆಳಗ್ಗೆ ಆಫೀಸ್ಗೆ ಹೋಗಿ ಅರ್ಧ ದಿನ ರಜಾ ಹಾಕಿ ಮಧ್ಯಾಹ್ನ 1 ಗಂಟೆಯ ಹೊತ್ತಿಗೆ ಮನೆಗೆ ಬರುವ ಪ್ಲ್ಯಾನ್ ಮಾಡಿದ. ಎಲ್ಲ ಹಿಂದಿನಂತೆ ಇದ್ದಿದ್ದರೆ ಜಾನಕಿ ಇಷ್ಟರಲ್ಲಿಯೇ ಅಡುಗೆ ಮನೆಯಲ್ಲಿ ವಿಶೇಷ ತಿನಿಸಿನ ತಯಾರಿ ಶುರು ಮಾಡಿ ಎಷ್ಟೋ ಹೊತ್ತಾಗಿರುತ್ತಿತ್ತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದ್ದಿ ಎಂದರೆ ಜಾನಕಿ ಅನ್ನ ಸಾರು ಎಂದಳು. ಸಾಕು ಅಂತೀಯಾ ಎಂದು ಅವನೆಂದಾಗ, ಇಲ್ಲ, ತಂಗಿಯರಿಗೆ ತೋಟದ ಪಾಲು ಹಂಚುವ ಹಬ್ಬದ ಅಡುಗೆ ಮಾಡ್ತೀನಿ ಎಂದಳು ಬೇಸರದಿಂದ. ಮಧ್ಯಾಹ್ನ ನಾಗರಾಜ ಮನೆಗೆ ಹಿಂತಿರುಗುವಾಗ ರಣ ಬಿಸಿಲು. ಒಳಗೆ ಬಂದು ಕುಳಿತುಕೊಳ್ಳುವಷ್ಟರ ಹೊತ್ತಿಗೆ ಮೂವರು ತಂಗಿಯರು ಬಂದರು. ಎಲ್ಲರಿಗೂ ತಣ್ಣನೆಗೆ ಪಾನಕ ಕುಡಿದು ಸುಧಾರಿಸಿಕೊಂಡಿದ್ದಾಯಿತು. ತೋಟ ಮಾರ್ತಾ ಇದ್ದಿ ಅಂತ ವಿಷಯ ಗೊತ್ತಾಯಿತು. ಮೂವರು ಒಂದೇ ಉಸಿರಿಗೆ ಹೇಳಿದಾಗ, ಇನ್ನು ಇಲ್ಲೇ ಇದ್ದರೆ ನಾನು ಬಾಯಿ ತಪ್ಪಿ 4 ಮಾತು ಆಡಿಬಿಡಬಹುದು ಅನ್ನುವ ಭಯದಿಂದ ಜಾನಕಿ ಅಡುಗೆ ಮನೆ ಕಡೆಗೆ ಹೊರಟಳು. ಕೂತ್ಕೊಳ್ಳಿ ಅತ್ತಿಗೆ, ನೀವು ಇಲ್ಲೇ ಇರಿ, ನೀವು ಇದ್ದಾಗಲೇ ಇವೆಲ್ಲ ಮಾತನಾಡಬೇಕು ಎಂದಾಗ ಗತ್ಯಂತರವಿಲ್ಲದೆ ಜಾನಕಿ ಅಲ್ಲೆಯೇ ಕುಳಿತುಕೊಳ್ಳಬೇಕಾಯಿತು. ನಮ್ಮ ಪಾಲಿನ ವಿಚಾರ ಮಾತನಾಡಬೇಕು ಅನ್ನಿಸಿತು, ಅದಕ್ಕೆ ಬಂದಿದ್ದೀವಿ ಎಂದರು. ವಿಷಯ ನಾವು ಗಂಡ ಹೆಂಡತಿ ಅಂದುಕೊಂಡು ಅಲ್ಲಿಗೆ ಬಂತು ಅನ್ನುವುದು ನಾಗರಾಜನಿಗೆ ಸ್ಪಷ್ಟವಾಯಿತು. ಒಂದು ಕುಟುಂಬದ ಕಷ್ಟ ಸುಖ ಎಲ್ಲಾನು ಅಣ್ಣ ತಂಗಿ ಎಲ್ಲರೂ ಒಟ್ಟಾಗಿ ಹಂಚಿಕೊಳ್ಳಲೇಬೇಕು ಅಲ್ವಾ ಅಣ್ಣ? ಮೂವರು ತಾವು ತಂದ ಕೈಚೀಲದಿಂದ ಪೆಟ್ಟಿಗೆ ಈಚೆ ತೆಗೆದರು. ಅದರಲ್ಲಿ ಇದ್ದುದನ್ನು ಟೇಬಲ್ನ ಮೇಲೆ ಇಟ್ಟರು. ಚಿನ್ನದ ಆಭರಣಗಳು, ಜೊತೆಗೆ ಮಾಧವಿ ಒಂದು ಚೆಕ್ಕನ್ನು ಇರಿಸಿದಳು. 5 ಲಕ್ಷ ರೂಪಾಯಿ ಚೆಕ್ಕು. ಅಣ್ಣ, ನೀನು ಸ್ವಂತಕ್ಕೆ ಮನೆ ಮಾಡಿಕೊ, ಸಾಲ ಮಾಡಬೇಡ, ತೋಟವನ್ನು ಮಾರಲೂ ಬೇಡ. ಇದು ನಾವು ದುಡಿದ ಹಣದಿಂದ ಕೊಂಡ ಒಡವೆ. ನಾವು ಉಳಿಸಿದ ಹಣ. ಯಜಮಾನರಿಗೆ ವಿಷಯ ತಿಳಿಸಿಯೇ ಬಂದಿದ್ದೇವೆ. ನಮಗೆಲ್ಲ ಸ್ವಂತ ಮನೆ ಇದೆ, ಕೆಲಸ ಇದೆ, ಎಲ್ಲ ಅನುಕೂಲನೂ ಇದೆ. ನಾವು ಇಷ್ಟು ಕೊಟ್ಟಿದ್ದಲ್ಲಿ ಸಣ್ಣ ಮನೆ ಮಾಡಬಹುದು ಅಷ್ಟೇ. ಬೇಕಾದರೆ ತೋಟ ಮಾಡಿ ಸೈಟ್ ತಗೊಂಡು ಅನುಕೂಲವಾದ ಮನೆಯೇ ಕಟ್ಟಿಸಿಕೊ. ನಮಗೆ ತೋಟದಲ್ಲಿ ಯಾವ ಪಾಲೂ ಬೇಡ. ನಮಗೆ ಕಷ್ಟ ಬಂದಾಗ ಅಷ್ಟನ್ನು ನೀನೇ ತಲೆಯ ಮೇಲೆ ಹಾಕ್ಕೊಂಡೆ, ನಮಗೆ ಪಾಲು ಕೊಡಲಿಲ್ಲ. ಈಗ ನಿನ್ನ ಕಷ್ಟದಲ್ಲಿ ನಮಗೂ ಪಾಲು ಬೇಕು. ಮಾತನಾಡಲು ನಾಲಿಗೆಯೇ ಹೊರಳಲಿಲ್ಲ. ಊಟಕ್ಕೆ ತಟ್ಟೆ ಇಟ್ಟದ್ದಾಯಿತು. ತಂಗಿಯರು ಬಂದಾಗಲೆಲ್ಲ ಹಬ್ಬದೂಟ ಹಾಕಿ ಇಂತಹ ಸಮಯದಲ್ಲಿ ಅನ್ನ ಸಾರು ಬಡಿಸುವಂತಾಯಿತಲ್ಲ ಎಂದು ನಾಗರಾಜ ಖಿನ್ನನಾದ. ಆದರೆ ತಟ್ಟೆಗೆ ಒಂದೊಂದಾಗಿ 3-4 ಬಗೆಯ ಮೇಲೋಗರ ಸಿಹಿ ತಿಂಡಿ ಬಂದಾಗ ಅವನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ಊಟದ ಅನಂತರ ಸಹೋದರಿಯರು ಮನೆಗೆ ಹೊರಟರು. ಅನ್ನ ಸಾರು ಮಾಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದೀಯಲ್ಲ, ನನಗೆ ನಂಬೋಕೆ ಆಗ್ತಾ ಇಲ್ಲ ಎಂದನು ನಾಗರಾಜ. ಅಷ್ಟೇ ಮಾಡೋಣ ಅಂತಿದ್ದೆ, ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಅಮ್ಮನಿಗೆ ಫೋನ್ ಮಾಡಿದ್ದೆ. ನೋಡು, ಅದೆಲ್ಲ ಬೇರೆ ವಿಚಾರ, ಮನಸ್ಸಿಗೆ ಹಚ್ಕೋಬೇಡ. ಅದೃಷ್ಟದಲ್ಲಿ ಏನಿದೆಯೋ ಅದು ಆಗೇ ಆಗುತ್ತೆ.
ನೀನು ಮಾತ್ರ ಯಾವಾಗಲೂ ಹೇಗಿರ್ತೀಯೋ ಹಾಗೇ ಇರಬೇಕು. ಇದುವರೆಗೆ ಅವರನ್ನು ಹೇಗೆ ನೋಡಿಕೊಳ್ಳುತ್ತಿದ್ದೀಯೋ ಹಾಗೇ ನೋಡಿಕೊಳ್ಳಬೇಕು ಅಂದರು. ನನಗೂ ಅದೇ ಸರಿ ಎನಿಸಿತು. ಹಾಗಾಗಿ ಇದನ್ನೆಲ್ಲ ಮಾಡಿದೆ ಎಂದಳು ಜಾನಕಿ. ಮನೆಯಿಂದ ಹೊರಗೆ ಬಂದಾಗ ಸಂಜೆಯಾಗುತ್ತಿತ್ತು. ರಸ್ತೆಯ ತಿರುವಿನಲ್ಲಿ ಧನಂಜಯನ ಕಾರು ಕಾಣಿಸಿತು. ಧನಂಜಯ ಮನೆಗೆ ಬಂದಾಗ ನಡೆದ ವಿಷಯವೆಲ್ಲವನ್ನು ಹೇಳಿ ತೋಟವನ್ನು ಕೂಡ ಉಳಿಸಿಕೊಂಡ. ಇದ್ದುದರಲ್ಲಿ ತೃಪ್ತಿ ಪಡಬೇಕೆಂದು ಸಾಲ ಮಾಡದೆ ಪುಟ್ಟ ಮನೆಯನ್ನು ಕೊಂಡು ಗಂಡ ಹೆಂಡತಿ ಖುಷಿಯಾಗಿದ್ದರು. ಅವರು ಮನೆಗೆ ತಂಗಿಯರು ಆಗಾಗ ಬಂದು ಹೋಗುತ್ತಿದ್ದರು. ಕಲಿಗಾಲವಾಗಿರಬಹುದು, ಆದರೆ ಕಾಲ ಪೂರ್ತಿ ಕೆಟ್ಟು ಹೋಗಿಲ್ಲ. ಈಗಲೂ ಕಷ್ಟ ಕಾಲದಲ್ಲಿ ಒಟ್ಟಾಗಿ ಎಲ್ಲವನ್ನು ಎದುರಿಸುವ ಎಷ್ಟೋ ಕುಟುಂಬಗಳಿವೆ. ಅವರೆಲ್ಲರೂ ತಮಗೆ ಆದರ್ಶಪ್ರಾಯರಾಗಲಿ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸ್ನೇಹಿತರೆ, ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.